ಗೀತ್ ಮಾಹಿತಿಯಿಂದ ಭಾಗವಹಿಸುವಿಕೆವರೆಗೆ. ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡ ಕುಟುಂಬಗಳಿಗೆ ನೆರವು ನೀಡಲು ಅನೇಕ ಯೋಜನೆಗಳನ್ನು ಪ್ರಾರಂಭಿಸಿದವು. ದುರಾದೃಷ್ಟವಶಾತ್ ಅಂತಹ ಪ್ರಯತ್ನಗಳು ಅನೇಕ ಬಾರಿ ಅಗತ್ಯವಿರುವವರಿಗೆ ತಲುಪುವುದಿಲ್ಲ. ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ಯುಎನ್ಡಿಪಿ ಮತ್ತು ಫೌಂಡೇಶನ್ ಫಾರ್ ಇಕೋಲಾಜಿಕಲ್ ಸೆಕ್ಯೂರಿಟಿಯ ಒಂದು ಉಪಕ್ರಮವೆಂದರೆ ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್, GIS ಎನೇಬಲ್ಡ್ ಎಂಟೈಟಲ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, ಅಂದರೆ ಗೀತ್ ಮೊಬೈಲ್ ಆಪ್. ಗೀತ್ ಅಪ್ಲಿಕೇಶನ್ನ ಉದ್ದೇಶವೆಂದರೆ ಸರ್ಕಾರದ ಯೋಜನೆಗಳ ಬಗ್ಗೆ ಗ್ರಾಮೀಣ ಸಮುದಾಯಕ್ಕೆ ಮಾಹಿತಿಯನ್ನ ಒದಗಿಸುವುದು. ಸಣ್ಣ ರೈತರು, ಭೂರಹಿತ ಕುಟುಂಬಗಳು ಮತ್ತು ಬಡತನ ರೇಖೆಗಿಂತ ಕೆಳಗೆ ಜೀವನ ನಡೆಸುತ್ತಿರುವ ಸಮುದಾಯಗಳಿಗೆ ತಮ್ಮ ಹಕ್ಕುಗಳು ಮತ್ತು ಅರ್ಹತೆ ಬಗ್ಗೆ ತಿಳಿಸಿಕೊಡುವುದು ಮತ್ತು ಆರ್ಥಿಕವಾಗಿ ಅವರ ಜೀವನೋಪಾಯವನ್ನು ಸುಧಾರಿಸುವುದು. ಗೀತ್ ಅಪ್ಲಿಕೇಶನ್ನ ಯಶಸ್ಸಿನಲ್ಲಿ ಇನ್ಯೂಮರೇಟರ್ಸ್ ಅಥವಾ ಗಣತಿದಾರರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಗಣತಿದಾರರು ಗೀತ್ ಅಪ್ಲಿಕೇಶನ್ನಲ್ಲಿ ವ್ಯಕ್ತಿಗಳು ಮತ್ತು ಕುಟುಂಬಗಳನ್ನು ನೋಂದಾಯಿಸುತ್ತಾರೆ. ಗೀತ್ನ ಮೂಲಕ ಜನರಿಗೆ ಲಭ್ಯವಿರುವ ವಿವಿಧ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಅವರ ಅರ್ಹತೆ ಮತ್ತು ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ. ಅವರು ನಾಗರಿಕರ ಸಮಸ್ಯೆಗಳನ್ನು ಸರ್ಕಾರಿ ಇಲಾಖೆಗಳಿಗೆ ಕೊಂಡೊಯ್ಯುವ ಮೂಲಕ ಪರಿಹರಿಸುತ್ತಾರೆ. ಈ ವಿಡಿಯೋದ ಉದ್ದೇಶವು ಅಪ್ಲಿಕೇಶನ್ ಅನ್ನು ಬಳಸಲು ಗಣತಿದಾರರಿಗೆ ಸಹಾಯ ಮಾಡುವುದು. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ದಯವಿಟ್ಟು ನಿಮ್ಮ ಬ್ರೌಸರ್ನಲ್ಲಿ ಗೀತ್ನ URL https://geetobservatory.org.in ಅನ್ನು ನಮೂದಿಸಿ. ಬ್ರೌಸ್ ಮಾಡುವಾಗ ಕೆಳಗೆ ನೀವು ಗೀತ್ ಎನ್ಯೂಮರೇಟರ್ ಆಪ್ ಮತ್ತು ಇನ್ನೊಂದು ಗೀತ್ ಪಬ್ಲಿಕ್ ಆಪ್ ಕಾಣಿಸುತ್ತದೆ. ನಾವು ಗೀತ್ ಎನ್ಯೂಮರೇಟರ್ಸ್ ಅನ್ನು ಡೌನ್ಲೋಡ್ ಮಾಡಬೇಕು. ಎನ್ಯೂಮರೇಟರ್ಸ್ ಅಪ್ಲಿಕೇಶನ್ನ ಕೆಳಗೆ ಡೌನ್ಲೋಡ್ ಅನ್ನು ಕ್ಲಿಕ್ ಮಾಡುವುದರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತದೆ. ನಂತರ ನಿಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಎಲ್ಲ ನಿಗದಿತ ಹಕ್ಕುಗಳನ್ನು ನೀಡಿ. ಪೋರ್ಟಲ್ಗೆ ಲಾಗಿನ್ ಮಾಡಲು ಅಪ್ಲಿಕೇಶನ್ನಲ್ಲಿ ಅಡ್ಮಿನ್ ನಿಮಗೆ ನೀಡಿದ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸುವ ಮೂಲಕ ನೀವು ಲಾಗಿನ್ ಮಾಡಬಹುದು. ಲಾಗಿನ್ ಸಮಯದಲ್ಲಿ ಇಂಟರ್ನೆಟ್ ಸಂಪರ್ಕದ ಅಗತ್ಯವಿದೆ ಎಂಬುದನ್ನು ನೆನಪಿನಲ್ಲಿಡಿ. ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ನಮೂದಿಸಿ ಲಾಗಿನ್ ಮಾಡಿದ ನಂತರ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪ್ರದೇಶವನ್ನು ಆಯ್ಕೆ ಮಾಡುವ ಪುಟ ತೆರೆಯುತ್ತದೆ. ಪ್ರತಿ ಗಣತಿದಾರರಿಗೆ ಬೇರೆ ಬೇರೆ ಗ್ರಾಮಗಳನ್ನು ನಿಗದಿಪಡಿಸಲಾಗಿದೆ. ಅಡ್ಮಿನ್ ಆಕ್ಸೆಸ್ ನೀಡಿರುವ ಸ್ಥಳವು ಡ್ರಾಪ್ ಡೌನ್ ಪಟ್ಟಿಯಲ್ಲಿ ಗಣತಿದಾರರಿಗೆ ಕಾಣುತ್ತದೆ. ಡ್ರಾಪ್ ಡೌನ್ ಮೆನುವಿನಲ್ಲಿ ರಾಜ್ಯ, ಜಿಲ್ಲೆ ಮತ್ತು ತಹಸೀಲ್ ಇರುತ್ತವೆ. ನಮಗೆ ಹಸ್ತಾಂತರಿಸಲಾದ ಗ್ರಾಮಗಳ ಪಟ್ಟಿಯನ್ನು ನಾವು ಇಲ್ಲಿ ನೋಡುತ್ತೇವೆ. ಗಣತಿದಾರರು ಕೆಲಸ ಮಾಡುವ ಗ್ರಾಮವು ಅದರ ಪೂರ್ವ ನಿಯೋಜಿತ ಗ್ರಾಮವಾಗುತ್ತದೆ. ಆದಾಗ್ಯೂ ಗಣತಿದಾರರು ಏಕಕಾಲದಲ್ಲಿ 3 ಗ್ರಾಮಗಳಿಂದ ಡೇಟಾವನ್ನು ಡೌನ್ಲೋಡ್ ಮಾಡಬಹುದು. ಡೇಟಾ ಡೌನ್ಲೋಡ್ಗಾಗಿ ಕೇವಲ ಒಂದು ಗ್ರಾಮವನ್ನು ಆಯ್ಕೆ ಮಾಡುವುದು ನಮ್ಮ ಸಲಹೆಯಾಗಿದೆ. ಡಿಫಾಲ್ಟ್ ಗ್ರಾಮವನ್ನು ಆಯ್ಕೆ ಮಾಡಿ ಮತ್ತು ಸಬ್ಮಿಟ್ ಮಾಡಿದ ನಂತರ ಡಿಫಾಲ್ಟ್ ಗ್ರಾಮದ ಎಲ್ಲಾ ಡೇಟಾವನ್ನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಲಾಗುತ್ತದೆ. ಡೇಟಾವನ್ನು ಡೌನ್ಲೋಡ್ ಮಾಡಲು ಇಂಟರ್ನೆಟ್ ಸಂಪರ್ಕದ ಅಗತ್ಯವಿದೆ. ಡೌನ್ಲೋಡ್ ಮಾಡಲು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳಬಹುದು. ಡೇಟಾ ಡೌನ್ಲೋಡ್ ಮಾಡಿದ ನಂತರ ನಾವು ಹೋಮ್ ಸ್ಕ್ರೀನ್ಗೆ ಹೋಗುತ್ತೇವೆ. ಇಲ್ಲಿ ನಾವು ಕೆಳಗಿನ ಸೆಟ್ಟಿಂಗ್ಗಳ ಮೇಲೆ ಕ್ಲಿಕ್ ಮಾಡುತ್ತೇವೆ ಮತ್ತು ತೆರೆಯುವ ಮುಂದಿನ ಪುಟದಲ್ಲಿ ಇಲ್ಲಿ ನಾವು ಅಪ್ಲಿಕೇಶನ್ನ ಭಾಷೆಯನ್ನು ಬದಲಾಯಿಸುತ್ತೇವೆ. ಭಾಷೆಯನ್ನು ಬದಲಾಯಿಸಲು ನಾವು ಚೇಂಜ್ ಲ್ಯಾಂಗ್ವೇಜ್ ಅನ್ನು ಕ್ಲಿಕ್ ಮಾಡುತ್ತೇವೆ. ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಡ್ರಾಪ್ ಡೌನ್ ಮೆನುವಿನಿಂದ ನೀವು ಭಾಷೆಯನ್ನು ಆಯ್ಕೆ ಮಾಡಬಹುದು. ನಾವು ಕನ್ನಡ ಆಯ್ಕೆ ಮಾಡಿಕೊಂಡೆವು. ಭಾಷೆಯನ್ನು ಬದಲಾಯಿಸಲು ಇಂಟರ್ನೆಟ್ ಸಂಪರ್ಕದ ಅಗತ್ಯವಿಲ್ಲ. ಈಗ ಗಣತಿದಾರರು ಡಿಫಾಲ್ಟ್ ಗ್ರಾಮದಲ್ಲಿ ಕೆಲಸ ಮಾಡಬಹುದು. ವಿಭಾಗ 1, ಡೇಟಾ ಎಂಟ್ರಿ. ಇಲ್ಲಿ ನಾವು ಡೇಟಾ ಎಂಟ್ರಿ ಬಗ್ಗೆ ಕಲಿಯುತ್ತೇವೆ. ಹೋಮ್ ಸ್ಕ್ರೀನ್ನಲ್ಲಿ 4 ವಿಭಾಗಗಳಿವೆ. ಮೊದಲು ಡೇಟಾ ನಮೂದು, ನಂತರ SECC ಡೇಟಾ, ಎಂಟೈಟಲ್ಮೆಂಟ್ ಕಾರ್ಡ್ ಡೇಟಾ, ಹೊಸ ದಾಖಲೆ ಸೇರಿಸಿ ಮತ್ತು ಮನೆಯ ವಿಭಾಗ. SECC ಡೇಟಾ ಸರ್ಕಾರಿ ಜನಗಣತಿ ಡೇಟಾವನ್ನು ಒಳಗೊಂಡಿದೆ. ಇದನ್ನು ಉಪಯುಕ್ತತೆಯ ಪ್ರಕಾರ ಬಳಸಬಹುದು. ಗ್ರಾಮದಲ್ಲಿ ಕೆಲಸ ಮಾಡಲು ಇಂಟರ್ನೆಟ್ ಸಂಪರ್ಕದ ಅಗತ್ಯವಿಲ್ಲ. ಮೊದಲು ನಾವು ಹೊಸ ದಾಖಲೆಯನ್ನು ಸೇರಿಸಿಗೆ ಹೋಗೋಣ. ಹೊಸ ದಾಖಲೆ ಸೇರಿಸಲು ಆಡ್ ನ್ಯೂ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲಿಗೆ ಬೇಸಿಕ್ ಸೆಕ್ಷನ್ ತೆರೆದು ಯಾರ ದಾಖಲೆಯನ್ನು ಭರ್ತಿ ಮಾಡಬೇಕೋ ಅವರ ಹೆಸರು, ಅವರ ತಂದೆ ಅಥವಾ ಗಂಡನ ಹೆಸರು, ತಾಯಿಯ ಹೆಸರು, ಹುಟ್ಟಿದ ದಿನಾಂಕ ಬರೆಯಿರಿ. ಇಲ್ಲಿ ತಿಂಗಳ ಆಯ್ಕೆಯು ಕ್ಯಾಲೆಂಡರ್ನ ಮೇಲ್ಭಾಗದಿಂದ ಬರುತ್ತದೆ. ವರ್ಷವನ್ನು ಬದಲಾಯಿಸಲು ನಾನು ಜನ್ಮ ವರ್ಷವನ್ನು ಬರೆದು ಕೆಳಗೆ ಹೋಗಿ ಕ್ಲಿಕ್ ಮಾಡಿದೆ. 10 ಅಂಕಿಗಳ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದೆ.
ನಂತರ ವಯಸ್ಸು, ಜಾತಿ, ಲಿಂಗ ಮತ್ತು ಜೆಂಡರ್ ಅನ್ನು ಡ್ರಾಪ್ ಡೌನ್ ಮೆನುವಿನಿಂದ ಆರಿಸಿ. ನೀವು ಬಿಪಿಎಲ್ನಲ್ಲಿದ್ದೀರೋ ಇಲ್ವೋ ಎಂದು ಆಯ್ಕೆ ಮಾಡಿ. ಡ್ರಾಪ್ ಡೌನ್ ಮೆನುವಿನಿಂದ ವೈವಾಹಿಕ ಸ್ಥಿತಿಯನ್ನು ಆಯ್ಕೆ ಮಾಡಲಾಗಿದೆ. ನೀವು ಅಂಗವೈಕಲ್ಯವನ್ನು ಹೊಂದಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಆಯ್ಕೆ ಮಾಡಿ. ಈ ವಿವರಗಳನ್ನು ಭರ್ತಿ ಮಾಡುವುದು ಮುಖ್ಯ. ಫಾರ್ಮ್ನ ಕೆಳಭಾಗದಲ್ಲಿ SHG ಅಂದರೆ ಸ್ವಸಹಾಯ ಗುಂಪು. ನಾವು ಯಾರ ಡೇಟಾವನ್ನು ಸೇರಿಸುತ್ತಿದ್ದೇವೆಯೋ ಅವರು ಯಾವುದೇ ಗುಂಪಿಗೆ ಸಂಬಂಧ ಹೊಂದಿದ್ದರೆ ನಂತರ ಗಣತಿದಾರರು ಡ್ರಾಪ್ ಡೌನ್ ಮೆನುವಿನಿಂದ ಆ SHGಯ ಹೆಸರನ್ನು ಆಯ್ಕೆ ಮಾಡಬಹುದು. ಆದಾಗ್ಯೂ ಆ ಕ್ಷೇತ್ರವನ್ನು ಭರ್ತಿ ಮಾಡುವ ಅವಶ್ಯಕತೆ ಇಲ್ಲ. ಕುಟುಂಬ ಸಂಖ್ಯೆ ಅಥವಾ ಹೌಸ್ಹೋಲ್ಡ್ ಸಂಖ್ಯೆಯು 2 ವಿಭಾಗಗಳನ್ನು ಹೊಂದಿದೆ. ನಾವು ಕುಟುಂಬದ 3ನೇ ಅಥವಾ 4ನೇ ಸದಸ್ಯರನ್ನು ಸೇರಿಸುತ್ತಿದ್ದರೆ ನಾವು ಅಸ್ತಿತ್ವದಲ್ಲಿರುವ ಕುಟುಂಬದ ಆಯ್ಕೆಯನ್ನು ಆರಿಸಿಕೊಳ್ಳುತ್ತೇವೆ. 2ನೆಯ ಆಯ್ಕೆಯ ಹೊಸ ಕುಟುಂಬವನ್ನು ಪ್ರವೇಶಿಸುವುದು. ನಾವು ಆ ಕುಟುಂಬವನ್ನು ಅಪ್ಲಿಕೇಶನ್ನಲ್ಲಿ ನಮೂದಿಸಿ ಹೊಸ ಕುಟುಂಬ ಆಯ್ಕೆಯನ್ನು ಆರಿಸುವ ಮೂಲಕ ಸೇರಿಸಬಹುದು. ಹೊಸ ಕುಟುಂಬವನ್ನು ನೋಂದಾಯಿಸಲು ಕುಟುಂಬದ ಮುಖ್ಯಸ್ಥರ ಮೂಲ ವಿವರಗಳನ್ನು ಮತ್ತೊಮ್ಮೆ ನವೀಕರಿಸಬೇಕಾಗುತ್ತದೆ. ಈ ಪುಟದಲ್ಲಿ ಅವರ ವಯಸ್ಸು, ಜಾತಿ, ಜೆಂಡರ್ ಅಥವಾ ಲಿಂಗ ಮತ್ತು ಅವರು ಬಿಪಿಎಲ್ ಅಥವಾ ಬಡತನ ರೇಖೆಗಿಂತ ಕೆಳಗಿರುವವರು ಅಥವಾ ಅವರ ವೈವಾಹಿಕ ಸ್ಥಿತಿಯಂತಹ ವಿವರಗಳನ್ನು ಭರ್ತಿ ಮಾಡಿದ ನಂತರ ಅದನ್ನು ಸೇರಿಸುವ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ತಾತ್ಕಾಲಿಕ ಸಂಖ್ಯೆ ಹೊರಬಂದಿದೆ. ಸಂಖ್ಯೆ 386. ತಾತ್ಕಾಲಿಕ ಸಂಖ್ಯೆಯನ್ನು ಗೀತ್ ಅಪ್ಲಿಕೇಶನ್ ಇಂದ ರಚಿಸಲಾಗಿದೆ. ನಾವು ಅಸ್ತಿತ್ವದಲ್ಲಿರುವ ಕುಟುಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿದಾಗ ನಾವು 2 ಆಯ್ಕೆಗಳನ್ನು ನೋಡುತ್ತೇವೆ. ಮೊದಲನೆಯದು ಅಸ್ತಿತ್ವದಲ್ಲಿರುವ ಶಾಶ್ವತ ಸಂಖ್ಯೆ ಮತ್ತು ತಾತ್ಕಾಲಿಕ ಕುಟುಂಬ ಸಂಖ್ಯೆ. ನೀವು ಹಳೆಯ ಕುಟುಂಬಕ್ಕೆ ಹೊಸ ಸದಸ್ಯರನ್ನು ಸೇರಿಸುತ್ತಿದ್ದರೆ ನೀವು ಅವರ ತಾತ್ಕಾಲಿಕ ಅರ್ಹತೆಯ ಸಂಖ್ಯೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ನಮೂದಿಸಬೇಕು. ಗೀತ್ ಇಂಟರ್ನೆಟ್ ಪ್ರವೇಶವಿಲ್ಲದೆಯೂ ಸಹ ಪ್ರತಿಯೊಬ್ಬ ವ್ಯಕ್ತಿಗೆ ತಾತ್ಕಾಲಿಕ ಕುಟುಂಬ ಸಂಖ್ಯೆ ಮತ್ತು ತಾತ್ಕಾಲಿಕ ಅರ್ಹತೆಯ ಸಂಖ್ಯೆಯನ್ನು ಸಹ ಉತ್ಪಾದಿಸುತ್ತದೆ. ನಿಮ್ಮ ಎಲ್ಲಾ ಡೇಟಾವನ್ನು ಪೋರ್ಟ್ನಲ್ಲಿ ಸಿಂಕ್ ಮಾಡುವವರಿಗೆ 12 ಅಂಕಿಗಳ ಶಾಶ್ವತ ECID ಸಂಖ್ಯೆ ಮತ್ತು ಕುಟುಂಬ ಸಂಖ್ಯೆಯನ್ನು ರಚಿಸಲಾಗುವುದಿಲ್ಲ. ಆ ಸಂದರ್ಭದಲ್ಲಿ ತಾತ್ಕಾಲಿಕ ಕುಟುಂಬ ಸಂಖ್ಯೆಯನ್ನ ಬಳಸಬೇಕಾಗುತ್ತದೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಡೇಟಾ ಸಿಂಕ್ ಮಾಡಿ ಅನ್ನುವುದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಆಯ್ಕೆಯ EC ನಂಬರ್ ಮತ್ತು ಕುಟುಂಬ ಸಂಖ್ಯೆ ಆಪ್ನಲ್ಲಿ ಬಂದವು. ಇದಾದ ನಂತರ ಈ ಕುಟುಂಬದ ಇನ್ನೊಬ್ಬ ಸದಸ್ಯರನ್ನು ಸೇರಿಸಲು ಇನ್ನೊಬ್ಬ ವ್ಯಕ್ತಿಯನ್ನು ಸೇರಿಸುವ ಆಯ್ಕೆಯನ್ನು ಕ್ಲಿಕ್ ಮಾಡಿದರೆ ಈ ಕುಟುಂಬದ ಮತ್ತೊಬ್ಬ ಸದಸ್ಯರನ್ನು ಸೇರಿಸಬಹುದು. ನೀವು ಹೊಸ ಕುಟುಂಬವನ್ನು ಸೇರಿಸುತ್ತಿದ್ದರೆ ನೀವು ಹೊಸ ತಾತ್ಕಾಲಿಕ ಸಂಖ್ಯೆಯನ್ನು ಪಡೆಯುತ್ತೀರಿ. ನಿಮ್ಮ ಅರ್ಹ ಜನರು ನಿರ್ದಿಷ್ಟ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಬಯಸಿದರೆ ಆ ವಿಷಯದ ಹೆಡ್ನಲ್ಲಿ ಮಾಹಿತಿಯನ್ನು ನಮೂದಿಸುವ ಮೂಲಕ ನೀವು ಅವರ ಅರ್ಹತೆಯನ್ನು ಪರಿಶೀಲಿಸಬಹುದು. ಈ ಮಾಹಿತಿಯ ಆಧಾರದ ಮೇಲೆ ಯೋಜನೆಗಳನ್ನು 10 ವಿಷಯಗಳ ಮುಖ್ಯಸ್ಥರನ್ನಾಗಿ ವಿಂಗಡಿಸಲಾಗಿದೆ. ಉದಾಹರಣೆಗೆ ಮೂಲಭೂತ ಮಾಹಿತಿ, ID ಕಾರ್ಡ್, ಸಾಮಾಜಿಕ ಭದ್ರತೆ, ಕೌಶಲ್ಯ ಅಭಿವೃದ್ಧಿ, ಸ್ವಚ್ಛತೆ, ಆರೋಗ್ಯ ಮತ್ತು ಪೋಷಣೆ, ಜೀವನೋಪಾಯ ಮತ್ತು ಉದ್ಯೋಗ, ವಸತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇತ್ಯಾದಿ. ಮೂಲ ವಿವರಗಳನ್ನು ಭರ್ತಿ ಮಾಡಿದ ನಂತರ ಗುರುತಿನ ಚೀಟಿ ವಿವರಗಳನ್ನು ಭರ್ತಿ ಮಾಡಿ. ID ಕಾರ್ಡ್ನಲ್ಲಿ ಪಡಿತರ ಕಾರ್ಡ್ ಮತ್ತು BPL ಕಾರ್ಡ್ನಂತಹ ದಾಖಲೆಯನ್ನು ದಾಖಲಿಸಲಾಗಿರುತ್ತದೆ. ಅನೇಕ ಬಾರಿ ಜನರು ತಮ್ಮ ಗುರುತಿನ ಚೀಟಿಯನ್ನು ತರುವುದಿಲ್ಲ ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ನೀಡುವುದಿಲ್ಲ. ಆದ್ದರಿಂದ ಈ ವಿಭಾಗವನ್ನು ಭರ್ತಿ ಮಾಡುವುದು ಕಡ್ಡಾಯವಲ್ಲ. ನೀವು ಅಗತ್ಯಕ್ಕೆ ಅನುಗುಣವಾಗಿ ಡೇಟಾವನ್ನು ಭರ್ತಿ ಮಾಡಬಹುದು. ಆದರೆ ನಮ್ಮ ಸಲಹೆಯೆಂದರೆ ನೀವು ಎಲ್ಲಾ ಡೇಟಾವನ್ನು ಫೀಡ್ ಮಾಡಿದರೆ ಆ ವ್ಯಕ್ತಿ ಯಾವ ಸ್ಕೀಮ್ಗಳಿಗೆ ಅರ್ಹರು ಎಂಬುದನ್ನು ಅಪ್ಲಿಕೇಶನ್ ಸ್ವಯಂಚಾಲಿತವಾಗಿ ತಿಳಿಸುತ್ತದೆ. ಎಲ್ಲ ಆಪ್ಷನ್ಗಳಲ್ಲಿ ನಿಮ್ಮ ವಯಸ್ಸನ್ನು ಭರ್ತಿ ಮಾಡಿ. ಡ್ರಾಪ್ ಡೌನ್ ಮೆನುವಿನಿಂದ ನಿಮ್ಮ ಜಾತಿ, ಲಿಂಗವನ್ನು ಆಯ್ಕೆ ಮಾಡಿ. ನೀವು ಬಡತನ ರೇಖೆಗಿಂತ ಕೆಳಗಿದ್ದೀರಾ ಅಥವಾ ಇಲ್ಲ. ಡ್ರಾಪ್ ಡೌನ್ ನಿಂದ ನಿಮ್ಮ ವೈವಾಹಿಕ ಸ್ಥಿತಿಯನ್ನು ಆಯ್ಕೆ ಮಾಡಿ. ನೀವು ಗರ್ಭಿಣಿಯಾಗಿದ್ದಲ್ಲಿ ಅಥವಾ ಹಾಲುಣಿಸುವವರಾಗಿದ್ದಲ್ಲಿ ಅಂಗವೈಕಲ್ಯವಿದೆಯೇ ಅಥವಾ ಇಲ್ಲವೇ ಎಂದು ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ. ಶೈಕ್ಷಣಿಕ ಮಟ್ಟ ಡ್ರಾಪ್ ಡೌನ್ ಮೆನುವಿನಿಂದ ಆಯ್ಕೆ ಮಾಡಿ. ಅನಕ್ಷರಸ್ಥ, ಓದಲು ಅಥವಾ ಬರೆಯಲು ಬಾರದ ವ್ಯಕ್ತಿ. ಸಾಕ್ಷರರು ಆದರೆ ಪ್ರಾಥಮಿಕಕ್ಕಿಂತ ಕಡಿಮೆ 7 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿ ಅರ್ಥ ಮಾಡಿಕೊಳ್ಳುವ ಮೂಲಕ ಭಾಷೆಯನ್ನು ಓದಬಹುದು ಮತ್ತು ಬರೆಯಬಹುದು ಮತ್ತು ಯಾರು ಓದಿದ್ದು 4ನೇ ತರಗತಿವರೆಗೆ ಮಾತ್ರ. ಪ್ರಾಥಮಿಕ ಶಿಕ್ಷಣ 5ನೇ, 6ನೇ ಅಥವಾ 7ನೇ ತರಗತಿಯಲ್ಲಿ ಉತ್ತೀರ್ಣರಾದ ವ್ಯಕ್ತಿ. 9 ರಿಂದ 12ನೇ ತರಗತಿ ತೇರ್ಗಡೆ, 10ನೇ ಅಥವಾ 12ನೇ ಫೇಲ್. ದ್ವಿತೀಯ 10ನೇ ಅಥವಾ 11ನೇ ತರಗತಿಯಲ್ಲಿ ಉತ್ತೀರ್ಣರಾದ ವ್ಯಕ್ತಿ. ಹೈಯರ್ ಸೆಕೆಂಡರಿ 12ನೇ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದರೂ ಪದವಿಯನ್ನು ಪೂರ್ಣಗೊಳಿಸದ ವ್ಯಕ್ತಿ. ಪದವೀಧರರು ಅಥವಾ ಹೆಚ್ಚಿನವರು, ಗ್ರಾಜ್ಯುಯೇಷನ್ ಅನ್ನು ಪೂರ್ಣಗೊಳಿಸಿದವರು. ಮನೆಯ ಪ್ರಕಾರ ಗಣತಿದಾರರು ಡ್ರಾಪ್ ಡೌನ್ ಪಟ್ಟಿಯಿಂದ ಆಯ್ಕೆ ಮಾಡಬೇಕು. ಒಟ್ಟಿಗೆ ವಾಸಿಸುವ ಗುಂಪುಗಳು, ಇವರ ಆಹಾರ ಒಂದೇ ಅಡುಗೆ ಮನೆಯಲ್ಲಿ ತಯಾರಾಗುತ್ತದೆ. ಸಾಂಸ್ಥಿಕ ಸಂಬಂಧವಿಲ್ಲದ ಜನರ ಗುಂಪು, ಇವರ ಆಹಾರವನ್ನು ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸಲಾಗುತ್ತದೆ. ಮನೆಯಲ್ಲಿ ವಾಸಿಸದೆ ಬಯಲಿನಲ್ಲಿ ವಾಸಿಸುವವರು. ಗೋಡೆಯ ಪ್ರಕಾರ ಹುಲ್ಲು, ತಡಿಕೆ, ಬಿದಿರು, ಮರ, ಆರ್ದ್ರ, ಮಣ್ಣು, ಪ್ಲಾಸ್ಟಿಕ್, ಬೇಯಿಸಿದ ಇಟ್ಟಿಗೆ, ಕೈಯಿಂದ ಮಾಡಿದ ಟೈಲ್ಸ್ ಇತರೆ. ಆದಾಯದ ಮುಖ್ಯ ಮೂಲಗಳು: ದೈನಂದಿನ ಕೆಲಸ, ಕೃಷಿಯೇತರ ಮತ್ತು ಸ್ವಂತ ವ್ಯವಹಾರ, ಭಿಕ್ಷಾಟನೆ, ಕಸ ಸಂಗ್ರಹ, ದಾನ, ಕೃಷಿ ಇತರೆ. ಯಾವುದು ಅಲ್ಲ. ಸ್ವಂತ ಭೂಮಿ,
ಹೌದು ಅಥವಾ ಇಲ್ಲ. ಪ್ರದೇಶದ ಪ್ರಕಾರ ಗ್ರಾಮೀಣ, ನಗರ, ಅತ್ಯಂತ ದುರ್ಬಲ ಬುಡಕಟ್ಟು ಗುಂಪು, ಹೌದು ಅಥವಾ ಇಲ್ಲ. ರೈತ, ಹೌದು ಅಥವಾ ಇಲ್ಲ. ವಾರ್ಷಿಕ ಆದಾಯ ವಿವರಗಳನ್ನು ಭರ್ತಿ ಮಾಡಿ. ಜಾನುವಾರು, ಹೌದು ಅಥವಾ ಇಲ್ಲ. ಬ್ಯಾಂಕ್ ಖಾತೆ, ಹೌದು ಅಥವಾ ಇಲ್ಲ. ನಿಮ್ಮ ಪಾತ್ರಕ್ಕಾಗಿ ನಿರ್ದಿಷ್ಟ ವಿಷಯದ ಹೆಡ್ಗೆ ಸಂಬಂಧಿಸಿದ ಸ್ಕೀಮ್ಗಳ ಕುರಿತು ಮಾಹಿತಿಯನ್ನು ನೀವು ನೋಡಲು ಬಯಸಿದರೆ ಆ ವಿಷಯದ ತಲೆಯಲ್ಲಿ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿ. ರೀರೈಟ್ ಆಯ್ಕೆಯು ತಪ್ಪನ್ನು ಸರಿಪಡಿಸಲು ಹಾಗೂ ಮತ್ತೆ ನಮೂದನ್ನು ಮಾಡಲು ನಿಮಗೆ ಅನುಮತಿಸುತ್ತದೆ. ನೀವು ಸಲ್ಲಿಸು ಆಯ್ಕೆಯನ್ನು ಬಳಸಿಕೊಂಡು ಡೇಟಾವನ್ನು ಉಳಿಸಬಹುದು. ಅರ್ಹತಾ ಕಾರ್ಡ್ ಡೇಟಾವು ವೈಯಕ್ತಿಕ ಮತ್ತು ಕುಟುಂಬದ ಡೇಟಾವನ್ನು ಒಳಗೊಂಡಿದೆ. ಇದು ವ್ಯಕ್ತಿ ಮತ್ತು ಕುಟುಂಬದ ಅನನ್ಯ ಐಡಿಯನ್ನು ಒಳಗೊಂಡಿದೆ. ಇವೆರಡೂ ಸಹ ಪರಸ್ಪರ ಸಂಬಂಧ ಹೊಂದಿವೆ. ಅರ್ಹತಾ ಕಾರ್ಡ್ ಡೇಟಾವನ್ನು ಕ್ಲಿಕ್ ಮಾಡಿದಾಗ ನಾವು 3 ಆಯ್ಕೆಗಳನ್ನು ಪಡೆಯುತ್ತೇವೆ: ವ್ಯಕ್ತಿ, ಕುಟುಂಬ ಮತ್ತು ಸತ್ತವರ ದಾಖಲೆ. ವ್ಯಕ್ತಿಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ಅಪ್ಲಿಕೇಶನ್ನಲ್ಲಿ ನೋಂದಾಯಿಸಲಾದ ವ್ಯಕ್ತಿಯ ಮಾಹಿತಿಯನ್ನು ನೀವು ನೋಡಬಹುದು. ಹುಡುಕಾಟ ಪಠ್ಯ ಪೆಟ್ಟಿಗೆಯಲ್ಲಿ ಇಸಿ ಸಂಖ್ಯೆ, ತಂದೆ ಅಥವಾ ಗಂಡನ ಹೆಸರು ಮುಂತಾದ ವಿವರಗಳನ್ನು ನಮೂದಿಸುವ ಮೂಲಕ ಬಳಕೆದಾರರು ದಾಖಲೆಗಳನ್ನು ಹುಡುಕಬಹುದು. ಬಳಕೆದಾರರು ಮೇಲ್ಭಾಗದಲ್ಲಿರುವ 3 ಚುಕ್ಕೆಗಳನ್ನು ಬಳಸಿಕೊಂಡು ದಾಖಲೆಯನ್ನು ವಿಂಗಡಿಸಬಹುದು. ಕುಟುಂಬವನ್ನು ಕ್ಲಿಕ್ ಮಾಡುವ ಮೂಲಕ ಆಪ್ನಲ್ಲಿ ನೋಂದಾಯಿಸಲಾದ ಎಲ್ಲಾ ಕುಟುಂಬಗಳ ದಾಖಲೆಗಳನ್ನು ನೀವು ನೋಡಬಹುದು. ಗಣತಿದಾರ ಡ್ರಾಪ್ ಡೌನ್ನಲ್ಲಿ ಪಠ್ಯವನ್ನು ನಮೂದಿಸುವ ಮೂಲಕ ನೀವು ಕುಟುಂಬದ ದಾಖಲೆಗಳನ್ನು ಪರಿಶೀಲಿಸಬಹುದು ಮತ್ತು ನವೀಕರಿಸಬಹುದು. ನೀವು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನೋಡಬಹುದು. ಆಪ್ನಲ್ಲಿ ಮೃತ ವ್ಯಕ್ತಿಯ ದಾಖಲೆಯನ್ನು ಸೇರಿಸುವುದು ಅವಶ್ಯಕ, ಈಗಾಗಲೇ ಅಪ್ಲಿಕೇಶನ್ನಲ್ಲಿ ನೋಂದಾಯಿಸಿದ್ದರೆ. ಹಂತ 1. ಮೃತ ವ್ಯಕ್ತಿಯ ದಾಖಲೆಯನ್ನು ಸೇರಿಸಲು ಪ್ಲಸ್ ಕ್ಲಿಕ್ ಮಾಡಿ. ಹಂತ 2. ಮೃತ ವ್ಯಕ್ತಿಯ ಇಸಿ ಸಂಖ್ಯೆಯನ್ನು ನಮೂದಿಸಿ. ನಾನು ತಾತ್ಕಾಲಿಕ ಅರ್ಹತಾ ಸಂಖ್ಯೆಗೆ ಹೋಗಿ 4 ಸಂಖ್ಯೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ಪ್ರದೀಪ್ ಹೆಸರು ಬಂದಿತು. ಪ್ರದೀಪ್ ಅವರ ತಾಯಿಯ ಹೆಸರು ಸೀತಾ ಮತ್ತು ತಂದೆಯ ಹೆಸರು ಸಂಜಯ್. ನಂತರ ಅವರ ಸಾವಿನ ದಿನಾಂಕವನ್ನು ನಮೂದಿಸಲು ಅಪ್ಲಿಕೇಶನ್ ಕೇಳುತ್ತದೆ. ಹಂತ 3. ಈಗ ಮರಣ ಪ್ರಮಾಣ ಪತ್ರದ ಸಂಖ್ಯೆಯನ್ನು ನಮೂದಿಸಿ. ನಂತರ ಕ್ಯಾಪ್ಚರ್ ಫೋಟೋ ಪ್ರಮಾಣ ಪತ್ರ. ಅದರ ನಂತರ ಸೇವ್ ಕ್ಲಿಕ್ ಮಾಡಿ ಮತ್ತು ಎಲ್ಲವನ್ನು ಉಳಿಸಿ. ಇದರ ನಂತರ ಮೃತ ವ್ಯಕ್ತಿಯ ದಾಖಲೆಗಳನ್ನು ಎಲ್ಲಾ ಅರ್ಹತಾ ಪಟ್ಟಿಗಳಿಂದ ತೆಗೆದುಹಾಕಲಾಗುತ್ತದೆ. ಅವರ ಹೆಸರು ಟ್ರ್ಯಾಕಿಂಗ್ ರಿಜಿಸ್ಟರ್ನಲ್ಲಿ ಸಹ ಕಾಣಿಸುವುದಿಲ್ಲ. ಅವರ ಹೆಸರು ಮತ್ತು ದಾಖಲೆಗಳು ಪ್ರತ್ಯೇಕ ರಿಜಿಸ್ಟರ್ಗೆ ಹೋಗುತ್ತವೆ. ಅನೇಕ ಬಾರಿ ಕುಟುಂಬದ ಕೆಲವು ಸದಸ್ಯರು ದೊಡ್ಡ ಕುಟುಂಬದಿಂದ ದೂರ ಸರಿಯುತ್ತಾರೆ ಮತ್ತು ಪ್ರತ್ಯೇಕ ಕುಟುಂಬವನ್ನು ರಚಿಸುತ್ತಾರೆ. ಕುಟುಂಬವನ್ನು ಹಂಚಿಕೊಳ್ಳಲು ಹೋಮ್ ಸ್ಕ್ರೀನ್ನಲ್ಲಿರುವ ಫ್ಯಾಮಿಲಿ ಸ್ಪ್ಲಿಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಹಂತ 1. ಕುಟುಂಬವನ್ನು ಹುಡುಕಲು ಅದರ ಮನೆಯ ಸಂಖ್ಯೆ ಅಥವಾ ತಾತ್ಕಾಲಿಕ ಸಂಖ್ಯೆಯನ್ನು ನಮೂದಿಸಿ. ಉದಾಹರಣೆಗೆ, ನಾವು ಈ ಕುಟುಂಬದ ತಾತ್ಕಾಲಿಕ ಮನೆ ಸಂಖ್ಯೆ 3 ಅನ್ನು ನಮೂದಿಸಿದಾಗ ತಾತ್ಕಾಲಿಕ ಮನೆ ಸಂಖ್ಯೆ 3ಕ್ಕೆ 2 ಜನರನ್ನು ನಿಗದಿಪಡಿಸಲಾಗಿದೆ. ಒಬ್ಬರು ಸಂದೇಶ್ ಮತ್ತು ಇನ್ನೊಬ್ಬರು ಮಹೇಶ್. ಹಂತ 2. 2 ಹೆಸರುಗಳ ಪಕ್ಕದಲ್ಲಿ ಪ್ಲಸ್ ಚಿಹ್ನೆ ಇರುತ್ತದೆ. ನಾನು ಪ್ಲಸ್ ಚಿಹ್ನೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಮೈನಸ್ ಚಿಹ್ನೆಗೆ ಬದಲಾಯಿತು. ಅರ್ಥಾತ್ ಸಂದೇಶ್ನ ಮನೆಯಿಂದ ದೂರ ಸರಿದು ಹೊಸ ಮನೆಗೆ ಬಂದ ಮಹೇಶ್, ಈಗ ಮಹೇಶ್ಗೆ ಹೊಸ ಮನೆ ಸಂಖ್ಯೆ ಸೃಷ್ಟಿಯಾಗಲಿದೆ. ಹಂತ 3. ನಾನು ಉಳಿಸು ಕ್ಲಿಕ್ ಮಾಡಿದ ತಕ್ಷಣ ನಾವು ಹೊಸ ಕುಟುಂಬದ ಶಾಶ್ವತ ಮನೆಯ ಸಂಖ್ಯೆಯನ್ನು ನೋಡಲು ಸಾಧ್ಯವಾಗುತ್ತದೆ. ಕುಟುಂಬದ ವಿಭಜನೆ ಯಶಸ್ವಿಯಾಗಿದೆ ಮತ್ತು ದೃಢೀಕರಿಸುವ ಸಂದೇಶವನ್ನು ಸಹ ನೀವು ಸ್ವೀಕರಿಸುತ್ತೀರಿ. ವಿಭಾಗ 2. ಯೋಜನೆಗಳು. ಇದರಲ್ಲಿ ನಾವು ಯೋಜನೆಗಳ ಬಗ್ಗೆ ಕಲಿಯುತ್ತೇವೆ. ಇದರಲ್ಲಿ ನಾವು ಹುಡುಕಾಟ ವ್ಯಕ್ತಿಯ ಯೋಜನೆಗೆ ಹೋಗಬಹುದು ಮತ್ತು ವಿವಿಧ ವಿಷಯಗಳ ಮುಖ್ಯ ಯೋಜನೆಗಳನ್ನು ವೀಕ್ಷಿಸಲು ಸೂಕ್ತವಾದ ಮಾಹಿತಿಯನ್ನು ಭರ್ತಿ ಮಾಡಬಹುದು, ಅಥವಾ ಎಲ್ಲಾ ಬಟನ್ ಕ್ಲಿಕ್ ಮಾಡುವ ಮೂಲಕ ಎಲ್ಲಾ ಯೋಜನೆಗಳನ್ನು ಪರಿಶೀಲಿಸಬಹುದು. ನಾವು ಇಸಿ ಸಂಖ್ಯೆಯನ್ನು ನಮೂದಿಸಿ ಮತ್ತು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಂತೆ ಅರ್ಹತೆಗೆ ಅನುಗುಣವಾಗಿ ಯೋಜನೆಗಳ ಪಟ್ಟಿ ಕಾಣಿಸುತ್ತವೆ. ನಿಮಗೆ ಅರ್ಹತೆಯ ಸಂಖ್ಯೆ ನೆನಪಿನಲ್ಲಿಲ್ಲದಿದ್ದರೆ ಯಾವುದೇ ವಿಷಯದ ಹೆಡ್ನಲ್ಲಿ ಹೋಗುವ ಮೂಲಕ ನೀವು ಅರ್ಹತೆಯನ್ನು ನೇರವಾಗಿ ಪರಿಶೀಲಿಸಬಹುದು. ನಿಮ್ಮ ಕುಟುಂಬಕ್ಕೂ ಸೂಕ್ತವಾದ ಯೋಜನೆಗಳನ್ನು ಹುಡುಕಲು ಇದೇ ವಿಧಾನವನ್ನು ಅನುಸರಿಸಿ. ವಿಭಾಗ 3. ಅರ್ಹತೆ ಟ್ರ್ಯಾಕಿಂಗ್. ಇದರಲ್ಲಿ ನಾವು ಅರ್ಹತೆ ಟ್ರ್ಯಾಕಿಂಗ್ ಬಗ್ಗೆ ಕಲಿಯುತ್ತೇವೆ. ವ್ಯಕ್ತಿಗಳಿಗೆ ಅರ್ಹತೆಯ ಟ್ರ್ಯಾಕಿಂಗ್ ಅನ್ನು ಪ್ರವೇಶಿಸಲು ಮುಖಪುಟ ಪರದೆಯಲ್ಲಿ ಅರ್ಹತೆ ಟ್ರ್ಯಾಕಿಂಗ್ನ ಕೆಳಗಿನ ವ್ಯಕ್ತಿಗಳು ಬಟನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಇಸಿ ಸಂಖ್ಯೆ ಅಥವಾ ತಾತ್ಕಾಲಿಕ ಇಸಿ ಸಂಖ್ಯೆಯನ್ನು ನಮೂದಿಸಿ ಮತ್ತು ಸಲ್ಲಿಸು ಬಟನ್ ಅನ್ನು ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಎಲ್ಲಾ ಸಂಬಂಧಿತ ಯೋಜನೆಗಳನ್ನು 2 ಭಾಗಗಳಲ್ಲಿ ತೋರಿಸುತ್ತದೆ: ಅರ್ಹ ಯೋಜನೆಗಳು ಮತ್ತು ಅರ್ಹವಲ್ಲದ ಯೋಜನೆಗಳು. ನಾನು ವ್ಯಕ್ತಿಯ ಮೇಲೆ ಕ್ಲಿಕ್ ಮಾಡಿದೆ. ತಾತ್ಕಾಲಿಕ ಅರ್ಹತೆ ಸಂಖ್ಯೆಯನ್ನು ನಮೂದಿಸಿದಾಗ ಸೋಹನ್ನ ಮಾಹಿತಿ ಕಾಣಿಸಿಕೊಂಡಿತು. ಇದು 2 ವಿಭಾಗಗಳನ್ನು ಹೊಂದಿದೆ: ಒಂದು ಅರ್ಹ ಯೋಜನೆಗಳು ಮತ್ತು ಇನ್ನೊಂದು ಅರ್ಹವಲ್ಲದ ಯೋಜನೆಗಳು. ನಾವು ಆಯ್ಕೆ ಮಾಡಿದ ಯೋಜನೆಯು ಹೈಲೈಟ್ ಆಗುತ್ತದೆ. ಸೋಹನ್ಗೆ ಅರ್ಹರಾಗಿರುವ ಯೋಜನೆಗಳ ಕುರಿತು ಮಾಹಿತಿ ಇಲ್ಲಿ ಗೋಚರಿಸುತ್ತದೆ.
ನೀವು ಅರ್ಹವಾದ ಸ್ಕೀಮ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಾ ಅರ್ಹ ಯೋಜನೆಗಳು 2 ಭಾಗಗಳಲ್ಲಿ ಗೋಚರಿಸುತ್ತವೆ. 1. ಅರ್ಜಿ ಸಲ್ಲಿಸಿದ್ದೀರಿ. 2. ಪ್ರಯೋಜನವನ್ನು ಪಡೆದುಕೊಂಡಿದ್ದೀರಿ. ನಾವು ಅಪ್ಲಿಕೇಶನ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಲೆಂಡರ್ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಯೋಜನೆಗೆ ಅರ್ಜಿ ಸಲ್ಲಿಸಿದ ದಿನಾಂಕ ಮತ್ತು ಅದರ ಪ್ರಯೋಜನವನ್ನು ಯಾವಾಗ ಪಡೆಯಲಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ. ಅನರ್ಹ ಸ್ಕೀಮ್ ಅನ್ನು ಕ್ಲಿಕ್ ಮಾಡುವುದರಿಂದ ಸ್ಕೀಮ್ ಅರ್ಹವಾಗಿಲ್ಲದ ಎಲ್ಲಾ ಸ್ಕೀಮ್ಗಳನ್ನು ತೋರಿಸುತ್ತದೆ. ಅರ್ಹರಲ್ಲದ ಯೋಜನೆಗಳನ್ನು ಪಟ್ಟಿಯಲ್ಲಿ ಇರಿಸಲಾಗಿದೆ ಏಕೆಂದರೆ ವಿಜಯ್ ಅವರು ಇಂದು ಈ ಯೋಜನೆಗಳಿಗೆ ಅರ್ಹರಲ್ಲದಿದ್ದರೂ ಅವರು ಭವಿಷ್ಯದಲ್ಲಿ ಅವರಿಗೆ ಅರ್ಹರಾಗಬಹುದು. ಅವಿವಾಹಿತ ವಿಜಯ್ ಸಂತಾನವಾಗುವ ಸಾಧ್ಯತೆ ಇದೆ, ಅಥವಾ ವಿಜಯ್ 18 ವರ್ಷ ತುಂಬಬಹುದು ಅಥವಾ ಹಿರಿಯ ನಾಗರಿಕರ ವರ್ಗಕ್ಕೆ ಬರಬಹುದು. ಟ್ರ್ಯಾಕಿಂಗ್ ರಿಜಿಸ್ಟರ್ ಅರ್ಹತೆಗಳನ್ನು ಟ್ರ್ಯಾಕ್ ಮಾಡಲು ಗಣತಿದಾರರಿಗೆ ಅನುಮತಿಸುತ್ತದೆ. ಇದರೊಂದಿಗೆ ಗಣತಿದಾರರು ನೋಡಬಹುದು ಒಬ್ಬ ವ್ಯಕ್ತಿಯು ಯಾವ ಯೋಜನೆಗಳಿಗೆ ಯಾವ ದಿನಾಂಕದಂದು ಅರ್ಜಿ ಸಲ್ಲಿಸಿದರು, ಯಾವ ಯೋಜನೆಗಳಿಗೆ ಅವನು ಅರ್ಜಿ ಸಲ್ಲಿಸಲಿಲ್ಲ ಮತ್ತು ಯಾವ ದಿನಾಂಕದಂದು ಅವನು ಯೋಜನೆಯ ಪ್ರಯೋಜನಗಳನ್ನು ಪಡೆದನು. ಸೇವ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಅವರು ಈ ಎಲ್ಲಾ ಮಾಹಿತಿಯನ್ನು ಉಳಿಸಬಹುದು. ಮರುಸ್ಥಾಪಿಸುವ ಆಯ್ಕೆಯು ಡೇಟಾವನ್ನು ಸಂಪೂರ್ಣವಾಗಿ ತೆರವುಗೊಳಿಸುತ್ತದೆ. ರದ್ದು ಆಯ್ಕೆಯು ಎಲ್ಲವನ್ನೂ ರದ್ದುಗೊಳಿಸುತ್ತದೆ. ವಿಭಾಗ 4. ಹಕ್ಕು ದೂರುಗಳು. ಇದರಲ್ಲಿ ನಾವು ಹಕ್ಕು ದೂರುಗಳ ಬಗ್ಗೆ ಕಲಿಯುತ್ತೇವೆ. ವ್ಯಕ್ತಿಗಳು ಮತ್ತು ಕುಟುಂಬಗಳಿಗೆ ಸಂಬಂಧಿಸಿದ ಯೋಜನೆಗಳ ಬಗ್ಗೆ ದೂರುಗಳನ್ನು ಸಲ್ಲಿಸಲು 2 ಆಯ್ಕೆಗಳಿವೆ. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಯೋಜನೆಗಳ ಕುರಿತು ದೂರನ್ನು ನೋಂದಾಯಿಸಲು ಮುಖಪುಟ ಪರದೆಯಲ್ಲಿ ಪಾವತಿಸುವ ಅರ್ಹತೆಯ ದೂರುಗಳ ಕೆಳಗಿನ ವ್ಯಕ್ತಿಗಳು ಬಟನ್ ಅನ್ನು ಕ್ಲಿಕ್ ಮಾಡಿ. ಮೇಲೆ ತಿಳಿಸಲಾದ ಪ್ಲಸ್ ಅನ್ನು ಬಳಸಿಕೊಂಡು ನಾವು ಅಪ್ಲಿಕೇಶನ್ನಲ್ಲಿ ದೂರನ್ನು ನೋಂದಾಯಿಸಬಹುದು. ಈ ಪ್ಲಸ್ ಅನ್ನು ಕ್ಲಿಕ್ ಮಾಡಿದಾಗ ದೂರು ಸಲ್ಲಿಸುವ ವ್ಯಕ್ತಿಯ ಅರ್ಹತೆಯ ಸಂಖ್ಯೆಯನ್ನು ನಮೂದಿಸಲು ಸಿಸ್ಟಮ್ ನಮ್ಮನ್ನು ಕೇಳುತ್ತದೆ. ಅರ್ಹತಾ ಸಂಖ್ಯೆಯನ್ನು ನಮೂದಿಸುವ ಮೂಲಕ ನೀವು ಹೊಸ ದೂರನ್ನು ಸಲ್ಲಿಸಬಹುದು. ಅದೇ ರೀತಿ ನೀವು ಕುಟುಂಬ ಸಂಬಂಧಿತ ಯೋಜನೆಗಳ ಬಗ್ಗೆ ದೂರು ಸಲ್ಲಿಸಬಹುದು. ನಂತರ ಗಣತಿದಾರರು ವ್ಯಕ್ತಿಯು ದೂರು ಸಲ್ಲಿಸಬೇಕಾದ ಯೋಜನೆಯನ್ನು ಆಯ್ಕೆ ಮಾಡಬೇಕು. ನೀವು ಯೋಜನೆಯ ಪ್ರಯೋಜನವನ್ನು ಪಡೆಯದಿದ್ದರೆ ಅಥವಾ ಕೇವಲ ಭಾಗಶಃ ಪ್ರಯೋಜನವನ್ನು ಪಡೆಯುತ್ತಿದ್ದರೆ ನಂತರ ನಿಮ್ಮ ದೂರುಗಳ ಆಯ್ಕೆಯನ್ನು ಕ್ಲಿಕ್ ಮಾಡಿ ಮತ್ತು ದೂರಿನ ಪ್ರಕಾರವನ್ನು ಆಯ್ಕೆ ಮಾಡಿ. ನೀವು ದೂರಿನ ಫೋಟೋವನ್ನು ಸಹ ಅಪ್ಲೋಡ್ ಮಾಡಬಹುದು. ಆದಾಗ್ಯೂ ಒಂದು ಆಯ್ಕೆಯನ್ನು ಭರ್ತಿ ಮಾಡುವ ಅಗತ್ಯವಿಲ್ಲ. ದೂರನ್ನು ಉಳಿಸಲು ಸೇವ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ರದ್ದುಗೊಳಿಸಲು ರದ್ದು ಆಯ್ಕೆಯನ್ನು ಕ್ಲಿಕ್ ಮಾಡಿ. ದೂರನ್ನು ಮತ್ತೆ ನೋಂದಾಯಿಸಲು ಮರುಸ್ಥಾಪಿಸಿಯನ್ನು ಕ್ಲಿಕ್ ಮಾಡಿರಿ. ಹಕ್ಕು ದೂರುಗಳ ಅಡಿಯಲ್ಲಿ ಸಲ್ಲಿಸಲಾದ ದೂರುಗಳು 2 ವಿಭಾಗಗಳಲ್ಲಿ ಗೋಚರಿಸುತ್ತವೆ. ಮೊದಲನೆಯದು ನಿರ್ಧರಿಸಲಾಗಿಲ್ಲ. ಇವುಗಳು ಪರಿಹರಿಸದ ದೂರುಗಳನ್ನು ಒಳಗೊಂಡಿವೆ. ಎರಡನೆಯದಾಗಿ ಪರಿಹರಿಸಲಾದ ದೂರುಗಳು ಸೇರಿವೆ. ಡ್ರಾಪ್ ಡೌನ್ ಮೆನುವಿನಲ್ಲಿ ದೂರು ಗೋಚರಿಸದಿದ್ದರೆ ಇತರ ಆಯ್ಕೆ ಮತ್ತು ಫೈಲ್ ಕಂಪ್ಲೇಂಟ್ಸ್ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೀವು ವ್ಯಕ್ತಿ ಅಥವಾ ಪರಿವಾರಕ್ಕೆ ಸಂಬಂಧಿಸಿದ ಯೋಜನೆಗಳ ಕುರಿತು ದೂರನ್ನು ನೋಂದಾಯಿಸಬಹುದು. ವಿಭಾಗ 5. ಆಪ್ ಸೆಟ್ಟಿಂಗ್. ಇದರಲ್ಲಿ ನಾವು ಅಪ್ಲಿಕೇಶನ್ ಸೆಟ್ಟಿಂಗ್ಗಳ ಬಗ್ಗೆ ಕಲಿಯುತ್ತೇವೆ. ನೆಟ್ವರ್ಕ್ ಸಂಪರ್ಕವಿದ್ದರೆ ಪ್ರತಿ 3-4 ಗಂಟೆಗಳಿಗೊಮ್ಮೆ ಡೇಟಾವನ್ನು ಸಿಂಕ್ ಮಾಡುವುದು ಅವಶ್ಯಕ. ಇಲ್ಲದಿದ್ದರೆ ಪ್ರತಿದಿನ ಸಂಜೆ ಡೇಟಾವನ್ನು ಸಿಂಕ್ ಮಾಡಿ. ಡೇಟಾವನ್ನು ಸಿಂಕ್ ಮಾಡುವ ಮೂಲಕ ಸರ್ವರ್ನಲ್ಲಿ ಉಳಿಸಲಾಗುತ್ತದೆ. ನಿಮ್ಮ ಮೊಬೈಲ್ ಕದ್ದಿದ್ದರೂ ಅಥವಾ ಹಾನಿಗೊಳಗಾಗಿದ್ದರೂ ಸಹ ಡೇಟಾವು ಸರ್ವರ್ನಲ್ಲಿ ಸುರಕ್ಷಿತವಾಗಿ ಉಳಿಯುತ್ತದೆ. ಮೊಬೈಲ್ನಿಂದ ಗೀತ್ನ ಸರ್ವರ್ಗಳಿಗೆ ಡೇಟಾವನ್ನು ಉಳಿಸಲು ನಿಮಗೆ ಇಂಟರ್ನೆಟ್ ಸಂಪರ್ಕದ ಅಗತ್ಯವಿದೆ. ಇದಕ್ಕಾಗಿ ನಾವು ಸೆಟ್ಟಿಂಗ್ಗೆ ಹೋಗಿ ಸಿಂಕ್ ಡೇಟಾ ಆಯ್ಕೆಯನ್ನು ಕ್ಲಿಕ್ ಮಾಡಿದ್ದೇವೆ. ಈಗ ಡೇಟಾವನ್ನು ಉಳಿಸಲಾಗಿದೆ. ಮುಂದಿನ ಗ್ರಾಮದಲ್ಲಿ ಕೆಲಸ ಮಾಡಲು ನೀವು ಪ್ರದೇಶವನ್ನು ಬದಲಾಯಿಸಬೇಕಾಗುತ್ತದೆ. ಇದಕ್ಕಾಗಿ ಚೇಂಜ್ ರೀಜನ್ ಬಟನ್ ಒತ್ತಿರಿ. ಪ್ರದೇಶ ಬದಲಾವಣೆಯಲ್ಲಿ ನಿಮ್ಮ ಗ್ರಾಮವನ್ನು ಬದಲಾಯಿಸುವ ಮೂಲಕ ಮಾತ್ರ ನೀವು ಹೊಸ ಗ್ರಾಮವನ್ನು ಆಯ್ಕೆ ಮಾಡಬಹುದು. ಲಾಗ್ಔಟ್ ಮಾಡಲು ನಿಮಗೆ ಇಂಟರ್ನೆಟ್ ಅಗತ್ಯವಿಲ್ಲ. ಲಾಗ್ಔಟ್ ಮಾಡಲು ಹೋಮ್ ಸ್ಕ್ರೀನ್ ಇಂದ ಸೆಟ್ಟಿಂಗ್ ಪೇಜ್ಗೆ ಹೋಗಿ ಸೆಟ್ಟಿಂಗ್ನಲ್ಲಿ ಲಭ್ಯವಿರುವ ಲಾಗ್ಔಟ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಲಾಗ್ಔಟ್ ಮಾಡಿ. ಅದೇ ಖಾತೆಯೊಂದಿಗೆ ಮತ್ತೆ ಲಾಗಿನ್ ಆಗಲು ನೀವು ಅಪ್ಲಿಕೇಶನ್ನಲ್ಲಿನ ಮತ್ತೆ ಲಾಗಿನ್ ಆಯ್ಕೆಯಲ್ಲಿ ಬಳಕೆದಾರ ಐಡಿ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸುವ ಮೂಲಕ ಮತ್ತೆ ಲಾಗಿನ್ ಮಾಡಬಹುದು. ಇದೇ ಐಡಿಯೊಂದಿಗೆ ನೀವು ಗೀತ್ ಸಾರ್ವಜನಿಕ ಪೋರ್ಟಲ್ಗೆ ಲಾಗಿನ್ ಮಾಡಬಹುದು. ಸಂಗ್ರಹಿಸಿದ ಡೇಟಾವನ್ನು ವೀಕ್ಷಿಸಬಹುದು ಮತ್ತು ಅದರ ಆಧಾರದ ಮೇಲೆ ಹೊಸ ವರದಿಯನ್ನು ರಚಿಸಬಹುದು. ನೆನಪಿಡಿ, ನಿಮಗೆ ಅವಕಾಶ ಸಿಕ್ಕಾಗ ಡೇಟಾವನ್ನು ಸಿಂಕ್ ಮಾಡುತ್ತೀರಿ. ಹೀಗೆ ಮಾಡುವುದರಿಂದ ಡೇಟಾ ಸರ್ವರ್ನಲ್ಲಿ ಸುರಕ್ಷಿತವಾಗಿ ಉಳಿಯುತ್ತದೆ. ಡೇಟಾವನ್ನು ಉಳಿಸಲು ಇಂಟರ್ನೆಟ್ ಸಂಪರ್ಕದ ಅಗತ್ಯವಿದೆ. ನಮ್ಮ ವೆಬ್ಸೈಟ್ ಲಿಂಕ್ ಇಲ್ಲಿದೆ. https://geet.observatory.org.in
ಗೀತ್ ಮಾಹಿತಿಯಿಂದ ಭಾಗವಹಿಸುವಿಕೆವರೆಗೆ